ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪತ್ನಿಯಿಂದಲೇ ಪತಿ ಕೊಂದ ಕೇಸ್ನಲ್ಲಿ ರೋಚಕ ಅಪ್ಡೇಟ್ ಸಿಗ್ತಾ ಇದೆ. ಮೈಸೂರಿನ ಹುಡ್ಕೋ ಲೇಔಟ್ ನಲ್ಲಿ ಮರ್ಡರ್ ನಡೆದಿದ್ದು ಹೇಗೆ, ಹಂತಕಿ ಪತ್ನಿ ಎನ್ಕ್ವೈರಿ ಮಾಡಿದಂತ ಪೊಲೀಸರಿಗೆ ಸಿಕ್ತು ಆ ಒಂದು ಕ್ಲೂ. ಹಾಗಾದ್ರೆ ಆ ಕ್ಲೂ ಏನು? ನಿತ್ಯಾನಂದರನ್ನ ಸುಶೀಲಾ ಒಬ್ಬಳೇ ಕೊಲೆ ಮಾಡಿದ್ಲ? ಹಂತಕ್ಕೆ ಸುಶೀಲಾಗೆ ಮತ್ತೊಬ್ಬರು ಯಾರಾದ್ರೂ ಸಹಾಯ ಮಾಡಿದ್ರ? ಅರೆಸ್ಟ್ ಮಾಡಿರೋ ಸುಶೀಲಾಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇರುವಂತ ಪೊಲೀಸರು, ಆರೋಪಿ ಸುಶೀಲಾಳ ಬಾಯ್ ಬಿಡಿಸ್ತಾ ಇರುವಂತ ಕುವೆಂಪು ನಗರ ಪೊಲೀಸರು. ಆಕೆ ಒಬ್ಳೇ ಇದನ್ನೆಲ್ಲ ಮಾಡಿದ್ಲ, ಯಾರ್ದಾದ್ರೂ ಸಹಾಯ ಪಡ್ಕೊಂಡಿದ್ಲ? ಎಲ್ಲಾ ಪ್ರಶ್ನೆ ಕೇಳ್ತಿದ್ದಾರೆ. ಕಳೆದ ರಾತ್ರಿ ಸೀರೆಯಲ್ಲಿ ಕುತ್ತಿಗೆ ಬಿಗಿದು ಪತಿಯನ್ನ ಕೊಲೆ ಮಾಡಿರುವಂತ ಪತ್ನಿ ಬೆಳಗ್ಗೆ ಎದ್ದಾಕ್ಷಣ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿದೆ ಅಂತ ನಾಟಕ ಆಡಿದ್ಲು ಸುಶೀಲಾ. ಖಾಸಗಿ ಶಾಲೆಯಲ್ಲಿ ಟೀಚರ್ ಆಗಿರುವಂತ ಸುಶೀಲಾ ಕಳ್ಳಾಟ ಈಗ ಬಟಾ ಬಯಲಾಗಿದೆ. ಇದೀಗ ಸುಶೀಲಾ ಮೊಬೈಲ್ ಸೀಸ್ ಮಾಡಿ ತನಿಖೆ ಮಾಡ್ತಿರುವಂತ ಪೊಲೀಸರು, ನಿತ್ಯಾನಂದ ಎಷ್ಟು ಗಂಟೆಗೆ ಮನೆಗೆ ಬಂದಿದ್ದು, ಕೊನೆಯ ಕಾಲ್ ಯಾರಿಗ್ ಮಾಡಿದ್ದು ಆತ, ಇನ್ನು ಸುಶೀಲಾಳ ಮೊಬೈಲ್ಗೆ ಯಾರಾದ್ರೂ ಮೆಸೇಜ್ ಮಾಡಿದ್ರ ಅನ್ನೋದ್ರ ಕುರಿತು ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಜೊತೆಗೆ ನಿತ್ಯಾನಂದ ಮನೆ ಸುತ್ತಮುತ್ತಲಿನ ಸಿಸಿಟಿವಿ ದೃಶ್ಯ ಪರಿಶೀಲನೆ ಮಾಡ್ತಿರುವಂತ ಪೊಲೀಸರು ಅನಾಮಿಕರ ಓಡಾಟ ಚಲನವಲನ ಪರಿಶೀಲಿಸಿ ತನಿಖೆ ನಡೆಸಿರುವಂತ ಪೊಲೀಸರು. ಅಂದ್ರೆ ಅನುಮಾನಾಸ್ಪದವಾಗಿ ಯಾರಾದ್ರೂ ಮನೆಗೆ ಬಂದು ಹೋದ್ರ, ಅಪರಿಚಿತರು ಯಾರಾದ್ರೂ ಬಂದಿದ್ರ, ಇತ್ತೀಚೆಗೆ ಯಾರಾದ್ರೂ ಗೊತ್ತಿಲ್ಲದಿರುವಂತ ವ್ಯಕ್ತಿ, ಅಕ್ಕಪಕ್ಕದವ್ರು ಯಾರಿಗೂ ತಿಳಿದೇ ಇರುವಂತ ವ್ಯಕ್ತಿ ಅನುಮಾನಾಸ್ಪದವಾಗಿ ಬಂದಿದ್ರ, ಈ ಆಯಾಮಗಳಲ್ಲೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ ಪೊಲೀಸರು. ಸದ್ಯ ಆರೋಪಿ ಸುಶೀಲಾಳನ್ನ ತೀವ್ರ ತನಿಖೆಗೊಳಪಡಿಸಿದ್ದಾರೆ. ಆಕೆ ಇನ್ನು ಏನೆಲ್ಲ ವಿಚಾರಗಳನ್ನ ಬಾಯ್ ಬಿಡ್ತಾಳೆ ನೋಡ್ಬೇಕಿದೆ. ಸಚಿ ಇಲ್ಲೇ ಬಾರ, ಎಲ್ಲಿದ್ಯಾ? ಪೂರ ಆ ಕಡೆ ಬಾ, ಒಳಗೆ ಸಚಿ ಇಲ್ಲೇ ಬಾರ, ಹೊಡಿಲ್ಲ ವಿಜಯ ಅದೇ ಅದೆಲ್ಲ ಕೇಳ್ತೀರ? ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸುರೇಶ್. ಹಂತಕಿ ಪತ್ನಿಯ ಎನ್ಕ್ವೈರಿ ಮಾಡುವಂತ ಸಂದರ್ಭದಲ್ಲಿ ಪೊಲೀಸರಿಗೆ ಏನೆಲ್ಲ ಡೀಟೇಲ್ಸ್ ಲಭ್ಯವಾಗಿದೆ? ಆಕೆ ಒಬ್ಳೇ ಕೊಲೆ ಮಾಡಿದ್ದ, ಬೇರೆ ಯಾರ್ದಾದ್ರೂ ಸಹಾಯ ಪಡ್ಕೊಂಡಿದ್ಲಾ, ಹೇಗೆ ಅಂತ? ಮೈಸೂರಿನ ಕುವೆಂಪು ನಗರದಲ್ಲಿ 50 ವರ್ಷದ ನಿತ್ಯಾನಂದ ಅನ್ನುವಂತ ವ್ಯಕ್ತಿಯ ಕೊಲೆಯಾಗಿತ್ತು. ಕೇಸ್ಗೆ ಸಂಬಂಧಪಟ್ಟಂತೆ ಆಕೆಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಆಕೆಯ ಪತಿಯನ್ನ ಕೊಂದಿರೋದಾಗಿ ಪೊಲೀಸರ ಮುಂದೆ ತಪ್ಪೊಪ್ಕೊಂಡಿದ್ದಾಳೆ. ಆದ್ರೆ ಈಕೆ ಒಬ್ಬಳೇ ಆತನನ್ನ ಕೊಲೆ ಮಾಡಿದ್ದಾಳ ಅಥವಾ ಬೇರೆ ಯಾರಾದ್ರೂ ಕೂಡ ಕೊಲೆ ಮಾಡೋದಕ್ಕೆ ಸಹಾಯ ಮಾಡಿದ್ದಾರಾ ಅನ್ನೋದು ಪೊಲೀಸ್ ತನಿಖೆಯಿಂದ ಬಯಲಿಗೆ ಬರಬೇಕು. ಕಳೆದ 15-20 ವರ್ಷಗಳ ಹಿಂದೆ ಈ ಇಬ್ಬರು ಕೂಡ ಮದುವೆ ಆಗಿದ್ರು. ಮದುವೆ ಆದ್ರೂ ಕೂಡ ಮಕ್ಕಳಾಗಿರ್ಲಿಲ್ಲ. ನಿತ್ಯಾನಂದ ಮೈಸೂರಿನ ಮಹೇಂದ್ರ ಶೋರೂಮ್ ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ರೆ ಈ ಸುಶೀಲಾ ಶಿಕ್ಷಕಿ ಏನಿದ್ದಾಳೆ ಈಕೆ ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸವನ್ನ ಮಾಡ್ತಾ ಇದ್ಲು. ಕಳೆದ ಹಲವು ದಿನಗಳಿಂದ ಇಬ್ಬರ ನಡುವೆ ವೈಮನಸ್ಯ ಇತ್ತು. ಆದ್ರೆ ಯಾವ ಕಾರಣಕ್ಕಾಗಿ ಅನ್ನೋದು ಕೂಡ ಅವರ ಸಂಬಂಧಿಕರು ಖಚಿತಪಡಿಸ್ತಾ ಇಲ್ಲ. ಈಕೆ ಒಬ್ಬಳೇ ಆ ಗಂಡನನ್ನ ಯಾವ ರೀತಿ ಕೊಲ್ಲೋದಕ್ಕೆ ಸಾಧ್ಯ ಅನ್ನೋದು ಕೂಡ ತನಿಖೆಯಿಂದ ಬೆಳಕಿಗೆ ಬರಬೇಕು. ಆತ ಕೂಡ ಕಟ್ಟುಮಸ್ತ ಆಗಿದ್ದ. ಆತ ಈಕೆಯಿಂದ ಕೊಲೆಯಾಗೋದ್ನ ಅನ್ನೋದನ್ನ ಕೂಡ ಯಾರು ಕೂಡ ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಕಂಠಪೂರ್ತಿ ಕುಡಿದು ಬಂದಂತ ಸಂದರ್ಭದಲ್ಲಿ ಊಟದಲ್ಲಿ ಏನಾದ್ರು ವಿಷ ಹಾಕಿದ್ಲಾ ಅಥವಾ ನಿದ್ದೆ ಮಂಪರಿನದ್ದ ಸಂದರ್ಭದಲ್ಲಿ ಕುತ್ತಿಗೆಯನ್ನ ಬಿಗಿದು ಕೊಲೆ ಮಾಡಿದ್ರ, ಈ ಎಲ್ಲಾ ಆಯಾಮಗಳಿಂದ ತನಿಖೆಯನ್ನ ಮಾಡ್ತಿದ್ದಾರೆ. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಕುತ್ತಿಗೆಯ ಭಾಗದಲ್ಲಿ ಗಾಯಗಳಾಗಿದ್ದಂತಹ ಗುರುತು ಪತ್ತೆಯಾಗಿದೆ. ಏನು ಸಹಜ ಸಾವು, ಹಾರ್ಟ್ ಅಟ್ಯಾಕ್ ಅಂತ ಹೇಳಿ ಬಿಂಬಿಸಲು ಹೋಗದಂತ ಶಿಕ್ಷಕಿಯಾಗಿದ್ದಂತ ಸುಶೀಲಾ ಅವಳ ನಿಜ ಬಣ್ಣ ಬಯಲಾಗಿದೆ.
ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ನಿಖರವಾದಂತ ಕಾರಣ ಏನು ಅನ್ನೋದು ಆಕೆಯ ವಿಚಾರಣೆಯ ಪೂರ್ಣ ಪ್ರಮಾಣದಲ್ಲಿ ತಿಳಿದ ಬಳಿಕ ಗೊತ್ತಾಗಿದೆ. ಸೌಖ್ಯ. ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗೆ.